ನಿಮ್ಮ ಊಹೆ ತಪ್ಪಾಯ್ತು. ಮಿಡ್ ನೈಟ್ ಎಲಿಮಿನೇಷನ್ಗೆ ಗೆಲ್ಲೋ ಸ್ಪರ್ಧಿ ಔಟ್. ಕೂದಲೆಳೆಯ ಅಂತರದಲ್ಲಿ ಗೆಲ್ಲಿ ಗರ್ಲ್ ಫ್ರೆಂಡ್ ಬಚಾವ್. ಟ್ರೋಫಿ ಗೆಲ್ಲುವ ಕನಸು ಕಂಡು ಕೊನೆಯ ಕ್ಷಣದಲ್ಲಿ ಎಡವಿದ್ದು ಯಾರು? ಬಿಗ್ ಬಾಸ್ ಮನೆಯಿಂದ ಪ್ರಬಲ ಸ್ಪರ್ಧಿ ಔಟ್. ಕಪ್ ಯಾರಿಗೆ ಅಂತ ಫಿಕ್ಸ್ ಆಯ್ತಾ? ಮಿಡ್ ನೈಟ್ ಎಲಿಮಿನೇಷನ್ 100% ಪಕ್ಕಾ ನ್ಯೂಸ್ ನಮ್ಮಲ್ಲಿ ಮಾತ್ರ. ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಬಿಗ್ ಬಾಸ್ ಕನ್ನಡ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು ಕೇವಲ ಎಲಿಮಿನೇಷನ್ ಅಲ್ಲ, ಅದೊಂದು ಹೈ ವೋಲ್ಟೇಜ್ ಭೂಕಂಪ. ಫಿನಾಲೆಗೆ ಇನ್ನೇನು ಕೆಲವೇ ಹೆಜ್ಜೆಗಳು ಬಾಕಿ ಇರುವಾಗ ಬಿಗ್ ಬಾಸ್ ಆಡಿಸಿದ ಈ ಆಟ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಇಡೀ ಕರ್ನಾಟಕವೇ ಶಾಕ್ ಆಗುವಂತಹ ರಿಸಲ್ಟ್ ನಿನ್ನೆ ಮಧ್ಯರಾತ್ರಿ ಹೊರಬಿದ್ದಿದೆ. ಹೌದು, ರಾತ್ರಿ 12 ಗಂಟೆಗೆ ಇಡೀ ಊರು ಮಲಗಿರುವಾಗ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆದಿತ್ತು. ಫಿನಾಲೆ ವಾರದಲ್ಲಿ ಯಾರು ಊಹಿಸದ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ, ಕಪ್ ಗೆಲ್ಲುವ ಕನಸು ಕಂಡಿದ್ದ ಆಟಗಾರ ಈಗ ಮನೆಯಿಂದ ಹೊರಬಂದಿದ್ದಾರೆ. ಅಷ್ಟಕ್ಕೂ ರಾತ್ರಿ ನಡೆದ ಆ ಹೈ ಡ್ರಾಮಾ ಏನು? ಸೇವಿಂಗ್ ಆರ್ಡರ್ನಲ್ಲಿ ಆದ ಬದಲಾವಣೆಗಳೇನು? ಕೊನೆಯಲ್ಲಿ ಉಳಿದುಕೊಂಡ ಆ ಇಬ್ಬರು ಡೇಂಜರ್ ಝೋನ್ ನಲ್ಲಿ ಉಳಿದಿದ್ದು ಯಾರು? ಮನೆಯಿಂದ ಔಟ್ ಆದ ಆ ಸ್ಪರ್ಧಿ ಯಾರು? ಈ ಬಗ್ಗೆ ಪಕ್ಕಾ ನ್ಯೂಸ್ ನಮ್ ಹತ್ರ ಇದೆ. ಈ ನ್ಯೂಸ್ ನೋಡಿದ್ಮೇಲೆ ಎಲಿಮಿನೇಷನ್ ಬಗ್ಗೆ ಸರ್ಚ್ ಮಾಡಿ ನೋಡೋದೇ ಬೇಕಿಲ್ಲ, ಅಷ್ಟು ಪಕ್ಕಾ ನ್ಯೂಸ್ ನಮ್ ಹತ್ರ ಇದೆ. ಅದಕ್ಕಾಗಿ ವಿಡಿಯೋಗೆ ಲೈಕ್ ಕೊಟ್ಟು ಹೈಪ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆ ಎಲಿಮಿನೇಟ್ ಆದ ಸ್ಪರ್ಧಿಯ ಹೆಸರು ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದಂತೂ ಗ್ಯಾರಂಟಿ. ವೀಕ್ಷಕರೇ, ಈ ವಾರ ಅಂದ್ರೆ 16ನೇ ವಾರ, ಇದು ಸಾಮಾನ್ಯವಾದ ವಾರವಲ್ಲ, ಇದು ನಿರ್ಣಾಯಕವಾದ ಫಿನಾಲೆ ವೀಕ್. 100 ದಿನಗಳ ಕಾಲ ಕಷ್ಟಪಟ್ಟು ಟಾಸ್ಕ್ ಗಳನ್ನ ಮಾಡಿ, ವಾದ ವಿವಾದ ಮಾಡಿ, ಜಗಳ ಆಡಿ, ಅವಮಾನ ಸಹಿಸಿ ಕೊನೆಯ ಹಂತಕ್ಕೆ ಬಂದು ಇನ್ನೇನು ಟ್ರೋಫಿ ಕಣ್ಣ ಮುಂದೆ ಇದೆ ಅನ್ನುವಾಗ ಹೊರ ಬರೋದಿದೆಯಲ್ಲ, ಅದು ನರಕ ಯಾತನೆಗಿಂತ ಕಡಿಮೆಯಲ್ಲ. ನಿನ್ನೆ ರಾತ್ರಿ ಮನೆಯಲ್ಲಿ ಇದ್ದ ವಾತಾವರಣ ಕೂಡ ಹಾಗೇ ಇತ್ತು. ಮಿಡ್ ವೀಕ್ ಎಲಿಮಿನೇಷನ್ ಘೋಷಣೆ ಆದಾಗ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಎಲ್ಲರ ಮುಖದಲ್ಲೂ ಭಯವಿತ್ತು. ಯಾಕಂದ್ರೆ ಈ ವಾರ ಹೋಗೋರು ಯಾರೇ ಆಗಿದ್ರು ಅವರು ಸೋತ ಹಾಗಲ್ಲ, ಗೆದ್ದು ಸೋತ ಹಾಗೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಗೆ ಸಿಕ್ಕಿರೋ ಪಕ್ಕಾ ಇನ್ಸೈಡ್ ಮಾಹಿತಿ ಪ್ರಕಾರ ನಿನ್ನೆ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ವೋಟಿಂಗ್ ಆಧಾರದ ಮೇಲೆ ಒಬ್ಬೊಬ್ಬರನ್ನೇ ಸೇಫ್ ಮಾಡ್ತಾ ಬಂದಿದ್ರು. ಈ ಲಿಸ್ಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಎಲ್ಲರಿಗಿಂತ ಅತಿ ಹೆಚ್ಚು ವೋಟ್ಸ್ ಪಡೆದು ರಾಜನಂತೆ ಮೊದಲ ಸ್ಥಾನದಲ್ಲಿ ಸೇಫ್ ಆಗಿದ್ದು ಗಿಲ್ಲಿ ನಟ. ಹೌದು, ಗಿಲ್ಲಿ ಫಿನಾಲೆ ರೇಸ್ ನಲ್ಲಿ ಈಗ ಮುಂಚೂಣಿಯಲ್ಲಿದ್ದಾರೆ. ಅವರ ನಂತರ ನಿಟ್ಟುಸಿರು ಬಿಟ್ಟಿದ್ದು ರಕ್ಷಿತಾ ಮತ್ತು ಅಶ್ವಿನಿ. ಇವರಿಬ್ಬರು ಕೂಡ ಅಧಿಕ ವೋಟ್ಸ್ ಪಡೆದು ಸೇಫ್ ಝೋನ್ ನಲ್ಲಿ ಸೇರಿದ್ರು. ಇನ್ನುಳಿದಂತೆ ರಘು ಕೂಡ ಡೇಂಜರ್ ಝೋನ್ ನಿಂದ ಪಾರಾದ್ರು. ಇಲ್ಲಿಯವರೆಗೂ ಎಲ್ಲವೂ ಸರಿಯಾಗೇ ಇತ್ತು. ಆದ್ರೆ ಅಸಲಿ ಆಟ ಮತ್ತು ಎದೆ ಬಡಿತ ಹೆಚ್ಚಿಸುವ ಕ್ಷಣ ಶುರುವಾಗಿದ್ದೇ ಇಲ್ಲಿಂದ. ಎಲ್ಲರೂ ಸೇಫ್ ಆದ ಮೇಲೆ ಮನೆಯ ಹಾಲ್ ನಲ್ಲಿ ಉಳಿದುಕೊಂಡಿದ್ದು ಕೇವಲ ಇಬ್ಬರು ಸ್ಟ್ರಾಂಗ್ ಸ್ಪರ್ಧಿಗಳು, ಅವರೇ ಬಾಟಮ್ 2. ಒಂದು ಕಡೆ ಫೈಟರ್ ಕಾವ್ಯ, ಇನ್ನೊಂದು ಕಡೆ ಟಾಸ್ಕ್ ನಲ್ಲಿ ಹುಲಿ ಅಂತಾನೆ ಕರೆಸಿಕೊಳ್ಳುವ ಮತ್ತೊಬ್ಬ ಪ್ರಬಲ ಸ್ಪರ್ಧಿ. ಇವರಿಬ್ಬರಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ದೇವರಿಗೆ ಪ್ರೀತಿ. ಇಬ್ಬರು ಗೆಲ್ಲೋ ಕುದುರೆಗಳೇ. ಇಬ್ಬರಿಗೂ ಹೊರಗಡೆ ದೊಡ್ಡ ಫ್ಯಾನ್ ಬೇಸೇ ಇದೆ. ಮನೆಯಲ್ಲಿ ಸೂಜಿ ಬಿದ್ದರೂ ಶಬ್ದ ಕೇಳುವಷ್ಟು ಮೌನ ಆವರಿಸಿತ್ತು. ಕಾವ್ಯ ಅವರ ಮುಖದಲ್ಲಿ ಟೆನ್ಷನ್ ಇದ್ರೆ ಇನ್ನೊಬ್ಬ ಸ್ಪರ್ಧಿಯ ಕಣ್ಣಲ್ಲಿ ನೀರಿತ್ತು. ಅಂತಿಮವಾಗಿ ಬಿಗ್ ಬಾಸ್ ಆ ಕಠಿಣ ನಿರ್ಧಾರವನ್ನ ಪ್ರಕಟಿಸಿಯೇ ಬಿಟ್ಟಿದ್ರು. ವೀಕ್ಷಕರೇ, ಫಿನಾಲೆ ಕೇವಲ ಕೆಲವೇ ದಿನಗಳು ಬಾಕಿ ಇರುವಾಗ ಟ್ರೋಫಿಯನ್ನ ಮುಟ್ಟುವ ಹಂತಕ್ಕೆ ಬಂದು ವೋಟಿಂಗ್ ನಲ್ಲಿ ಸ್ವಲ್ಪ ಅಂತರದಿಂದ ಸೋತು ಕಾವ್ಯ ಅವರ ವಿರುದ್ಧ ಪೈಪೋಟಿ ನಡೆಸಿ ಮನೆಯಿಂದ ಹೊರಬಂದ ಆ ದುರಾದೃಷ್ಟವಂತ ಸ್ಪರ್ಧಿ ಬೇರೆ ಯಾರೂ ಅಲ್ಲ, ಅವರೇ ಧ್ರುವಂತ್. ಹೌದು, ನೀವು ನಂಬಲೇಬೇಕು. ಧ್ರುವಂತ್ ಅವರ ಬಿಗ್ ಬಾಸ್ ಜರ್ನಿ ಈ ಮಧ್ಯರಾತ್ರಿ ಅಂತ್ಯವಾಯಿತು. ಕಾವ್ಯ ಅವರು ಜಸ್ಟ್ ಮಿಸ್ ನಲ್ಲಿ ಬಚಾವಾಗಿ ಫಿನಾಲೆ ಕಡೆಗೆ ಹೆಜ್ಜೆ ಹಾಕಿದ್ರೆ ಧ್ರುವಂತ್ ಅವರು ಮನೆಯ ಮುಖ್ಯ ದ್ವಾರದಿಂದ ಹೊರ ನಡೆದ್ರು. ಧ್ರುವಂತ್ ಎಲಿಮಿನೇಟ್ ಆಗಿದ್ದು ಅವರ ಫ್ಯಾನ್ಸ್ಗೆ ಅರಗಿಸಿಕೊಳ್ಳಲಾಗುವುದಿಲ್ಲ. ಸಮುದ್ರವನ್ನೇ ಈಜಿ ದಡಕ್ಕೆ ಬಂದು ಮುಳುಗಿದ ಹಾಗೆ ಆಯ್ತು ಧ್ರುವಂತ್ ಪರಿಸ್ಥಿತಿ. ನಿಮ್ಗೇನನ್ಸುತ್ತೆ? ಬಾಟಮ್ 2 ನಲ್ಲಿ ಕಾವ್ಯ ಹೋಗ್ಬೇಕಿತ್ತ ಅಥವಾ ಧ್ರುವಂತ್ ಹೋಗಿದ್ದು ಸರಿಯಾ? ನಿಮ್ಮ ಪ್ರಕಾರ ಈ ಬಾರಿ ಕಪ್ ಯಾರಿಗೆ ಸಿಗಬೇಕು? ನೀವು ಗೆಲ್ಲಿಸುವ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.